ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಡಿಕೆ ಅಂತ ಕಾರ್ಯಕರ್ತರು ಶಿಳ್ಳೆ ಹೊಡೆದ್ರು. ಸನ್ಮಾನ ಸ್ವೀಕರಿಸಿದ ನೂತನ ಸಿಎಂ ಕಾರ್ಯಕರ್ತರಿಗೆ ಕಿವಿ ಮಾತನ್ನ ಹೇಳಿದ್ರು. ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ಯಾವ ಕೆಲವರು ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮ್ಗೆ ಪಾಸ್ ತಕ್ಷಣ ಅವ್ನು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೇಕು. ಒಂದ್ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನ್ ಸುಮ್ಮನೆ ಬಿಡುವುದಿಲ್ಲ. ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಅಭಿನಂದನೆ. ಭಾರತ್ ಜೋಡೋ ಭವನದಲ್ಲಿ ಡಿಕೆಶಿಗೆ ಸನ್ಮಾನ. ನಾನು ಡಿಕೆ ಶಿವಕುಮಾರ್. ಕರ್ನಾಟಕದಲ್ಲಿ ಡಿಕೆಶಿ ರಾಜ್ಯಭಾರ ಶುರುವಾಗಿದೆ. ಲೋಕಭವನದಲ್ಲಿ ಪದಗ್ರಹಣ ಮಾಡಿ ವಿಧಾನಸೌಧದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು. ಕೆಪಿಸಿಸಿ ಕಚೇರಿಗೆ ಭೇಟಿ ನೀಡಿದ ನೂತನ ಮುಖ್ಯಮಂತ್ರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಭಾರತ್ ಜೋಡೋ ಭವನದಲ್ಲಿ ಶಾಲು ಹಾರ ಹಾಕಿ ಡಿಕೆಶಿಗೆ ಸನ್ಮಾನ ಮಾಡಲಾಯಿತು. ಕನಕಪುರ ಬಂಡೆಯನ್ನು ಹೇಗಾದರೂ ಬಳಸಿಕೊಳ್ಳಿ. ತಮ್ಮನ್ನು ಕನಕಪುರ ಬಂಡೆ ಅಂತ ಕರೆಯುತ್ತಿದ್ದೀರಿ, ಹೇಗಾದರೂ ಬಳಸಿಕೊಳ್ಳಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಂದಕ್ಕೆ ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೋರಣಗಲ್ಲಾರು ಮಾಡ್ಕೊಳ್ಳಿ, ಯಾವ ಕಲ್ಲಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ. ಕೊನೆಗೆ ಈ ಮೆಟ್ಲ ಮೇಲೆ, ಈ ಕಲ್ಲಿನ ಮೆಟ್ಲ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ ವಿಧಾನಸೌಧಕ್ಕೆ ಮೆಟ್ಲತ್ತುವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೆ. ಅರ್ಜಿ ಹಾಕಿದ್ರೆ ಮಾತ್ರವೇ ಉಚಿತ ಬಸ್ ಪಾಸ್. ಸುಮ್ಮನೆ ಕರೆಂಟ್ ಕೊಟ್ಟಂತೆ ಬಸ್ ಪಾಸ್ ಕೊಡಲ್ಲ, ಕಂಡೀಷನ್ ಅಪ್ಲೈ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ ಅಂತ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಅವ್ರು ಅರ್ಜಿ ಹಾಕೋಬೇಕು, ಯಾರು ಬೇಕೋ ಅವ್ನು ಅರ್ಜಿ ಹಾಕ್ಬೇಕು. ಸುಮ್ಮನೆ ಕರೆಂಟ್ ಕೊಟ್ಬಿಟ್ರಲ್ಲ, ಹಂಗೆಲ್ಲ ಇಲ್ಲ. ಅವ್ನು ಅರ್ಜಿ ಹಾಕ್ಬೇಕು, ಯಾರು ಫ್ರೀ ಪಾಸ್ ಬೇಕು ಅಂತ ಮಾಡಬೇಕು, ಅವ್ನಿಗೊಂದು ಕಾರ್ಡ್ ಕೊಡಬೇಕು, ಜೋಬಲ್ಲಿ ಮಡಿಕೋಬೇಕು. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮಗೆ, ಈ ಬಸ್ ಪಾಸ್ ತಕ್ಷಣ ಅವ್ನು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೇಕು. ಮಂತ್ರಿಗಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ಕೆಲಸ ಮಾಡದ ಮಂತ್ರಿಗಳನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಸನ್ಮಾನ ಸಮಾರಂಭದಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಒಂದ್ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನ್ ಸುಮ್ಮನೆ ಬಿಡುವುದಿಲ್ಲ. 24/7 24 ಇಲ್ಲ ಪಾಪ, ಟೈಮ್ ಬೇಕು ಅವ್ರಿಗೆ. ಅವರು ಪ್ರತಿ ಈಗಾಗಲೇ SIR ವಿಚಾರ ನಿಮ್ ತಲೆಯಲ್ಲಿರ್ಲಿ. SRIಯಲ್ಲೂ ಬಹಳ ದೊಡ್ಡ ಸಮಸ್ಯೆ ಇದೆ. ಒಂದು, ಮೊನ್ನೆ SRI ಯಾರು ಮೀಟಿಂಗ್ ಬರಲಿಲ್ಲ, ನಮ್ಮ ಆಫೀಸ್ ಬೇರೆ ಸಿಗ್ಲೇ ಬರಲಿಲ್ಲ, ಟೈಮ್ ಕೊಟ್ಟರು ಬರಲಿಲ್ಲ, ಅವನ್ನೆಲ್ಲ ಒಂದೇ ದಿನ ACC ಅವರು ತೆಗೆದಾಕ್ಬಿಟ್ರು. ಈ ಗೋಪಿನಾಥ್ ಹೋಗ್ಲೇ ಇಲ್ಲ ಅದನ್ನ ವಜಾ ಮಾಡಗಂಟ. ಸೊ ಸುಮಾರು ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಎಲ್ಲ ಮಾಜಿ ಆಗೋದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದಂತಹ ನೂತನ ಸಿಎಂ ಡಿಕೆಶಿ ತಮ್ಮ ಮಾತಿನ ಮೂಲಕವೇ ಸಚಿವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಾರ್ಯಕರ್ತರಿಗೂ ಕೂಡ ಪರೋಕ್ಷವಾಗಿ ವಾರ್ನ್ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.